ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನಿನ್ನ ಫಸ್ಟ್ ಟೈಮ್ ನೋಡಿದಾಗ ಯಾವ ಹಾಡು ಹಾಡಿದ್ದೆ ನೆನಪು ಮಾಡ್ಕೊ. ನೋಡುತ್ತಾ ನೋಡುತ್ತಾ ನಾನಂತೂ ಹಂಗಾತ ಬಿದ್ದೋದೆ ನೋಡೆ ಚಿನ್ನಮ್ಮ. ಏನಂತ ಏನಂತ ಭೂಮಿಲಿ ನಂಗಂತ ಹುಟ್ಬಿಟ್ಟೆ ನೀನು ಚಿನ್ನಮ್ಮ. ಚಿನ್ನಮ್ಮ ಚಿನ್ನಮ್ಮ ನೀ ನನ್ನ ಮುದ್ದು ಗುಮ್ಮ. ಪ್ಲೀಸ್ ಅಮ್ಮ ಬಾಗ್ಲನ್ನ ತೆಗಿಯಮ್ಮ. ಬಿಟ್ಟ ಅಂದ್ರೆ ಕೊಟ್ಟ ಅಂದ್ರೆ ಅಯ್ಯಯ್ಯೋ ಅಮ್ಮಮ್ಮಮ್ಮ. ಸಾರಿ ಅಮ್ಮ ಸೈಲೆಂಟ್ ಆಗಿ ಬರೀತೀವಮ್ಮ. ಪ್ಲೀಸ್. ಮಧ್ಯಾಹ್ನ ಅಪರ್ಣಾಗೆ ಫಿಟ್ಟಿಂಗ್ ಇಡೋ ಕಾರ್ಯಕ್ರಮ ಏನೋ ಯಶಸ್ವಿಯಾಗಿ ನಡೀತು. ಆದರೆ ಯಾನಂದ್ ಮನೆಯಲ್ಲಿ ಹವಾಮಾನ ಹೇಗಿದೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಗೌತಮರಿ ಏನಾಯ್ತು ಅಲೋಕೆ? ಒಂದು ಸೀರಿಯಸ್ ವಿಷಯ ಮಾತಾಡಬೇಕಾಗಿತ್ತು, ಮರ್ತು ಬಿಟ್ಟಿದ್ದೆ. ನೋ ಪ್ರಾಬ್ಲಮ್. ಏನೋ ಗೆಳೆಯ, ಯಾಕಪ್ಪ ರಾಜ ವಾಯ್ಸ್ ಒಂಥರ ಇದೆ? ಪರಿಸ್ಥಿತಿ ಹೆಂಗಿದೆ ಅದಕ್ಕೆ ವಾಯ್ಸ್ ಹಿಂಗಿದೆ. ಯಾಕೋ ಏನಾಯ್ತು? ಏನು ಅಂತ ಹೇಳೋ ಗೆಳೆಯ, ಬರ್ತಿದ್ದಂಗೆ ಒಂದು ಹೊರಗಡೆ ಹಾಕಿ ಬಾಗ್ಲಾಕೊಂಬಿಟ್ಟವಳು ಕಣೋ. ನಾನು ನನ್ನ ಕಷ್ಟ ಹೇಳ್ಕೊತಾ ಇದ್ದೀನಿ, ನಿನ್ನಗ್ತಾ ಎಂಜಾಯ್ ಮಾಡ್ತಾ ಇದೆಯಲ್ಲೋ. ಎಂಜಾಯ್ ಮಾಡದೆ ಇನ್ನೇನೋ ಮಾಡಲಿ, ಎಂಜಾಯ್ ಮಾಡಬೇಕು ಅಂತ ತಾನೇ ಇವೆಲ್ಲ ಮಾಡಿದ್ದು. ಈ ಫಿಟ್ಟಿಂಗ್ ಇಟ್ಟಿದ್ದು ನೀನಾ? ಹೆಂಗೆ ಫಿಟ್ಟಿಂಗ್ ಇಟ್ಟಿದ್ದು? ನೋ ಗೆಳೆಯ, ಎಂತ ಕೆಲಸ ಮಾಡಿದ್ಯೋ ನೀನು? ನನ್ನ ಮಗನೇ ಅನುಭವಿಸು, ನಾಳೆ ಸಿಗ್ತೀನ. ಏನ್ ಗೊತ್ತಾ, ಇವತ್ತು ಆನಂದ ಗೆಳೆಯ ನನಗೆ 2 ದಿವಸ ರಜಾ ಬೇಕು, ನಾನು ಅಪರ್ಣ ಸೆಕೆಂಡ್ ಹನಿಮೂನ್ಗೆ ಹೋಗ್ತಾ ಇದ್ದೀವಿ ಅಂತ. ಹಾ, ನಾನು ಆಗಲ್ಲ ಕಣೋ, ಕೆಲಸ ಇದೆ ಅಂದೆ. ಹಠಕ್ಕೆ ಬಿದ್ದುಬಿಟ್ಟ. ಅವ್ನಿಗೇನೋ ಎಮರ್ಜೆನ್ಸಿ ಬಂತು ಅಂತ ಆಚೆ ಹೋದ. ಅವನ ಫೋನ್ಗೆ ಅಪರ್ಣ ಫೋನ್ ಮಾಡಿದ್ಲು. ಏನಾದರೂ ಮಾಡಬೇಕಲ್ಲ ಅಂತ ಯಾವುದೋ ಒಂದು ಇಮ್ಯಾಜಿನರಿ ಹುಡುಗಿ ಹೆಸರನ್ನ ಹೇಳಿ ಸುಮ್ಮನೆ ಹಂಗೆ ಒಂದು ಫಿಟ್ಟಿಂಗ್ ಇಟ್ಬಿಟ್ಟೆ. ಅದರ ಪರಿಣಾಮ ಈಗ ವಿವರಿಸ್ತಾ. ಇದೀಗ ಬಂದ ಸುದ್ದಿ ಪ್ರಕಾರ 3rd ವರ್ಲ್ಡ್ ವಾರ್ ಶುರುವಾಗಿದೆ. ಅವನ ಧರ್ಮಪತ್ನಿ ಅವನನ್ನು ಒದ್ದು ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಆನಂದ್ ಅವ್ರ ಮನೆ ಆಚೆ ಇದ್ದಾರಾ? ಹೌದು. ಏ ಪಾಪ ಗೌತಮರೇ, ನೀವೆಲ್ಲ ಮಾಡಬಾರ್ದು. ಏನ್ರಿ ಪಾಪ, ನಾನು ಎಷ್ಟು ಕೋಳಿಕೊಂಡಿಲ್ಲ, ಅವನು ಅನುಭವಿಸ್ಲಿ ಬಿಡ್ರಿ. ಗೌತಮರೇ, ನೀವು ಹಾಗೆಲ್ಲ ಮಾಡಬಾರ್ದು. ನಾಳೆ ಎಲ್ಲ ಸರಿ ಹೋಗುತ್ತೆ, ಸುಮ್ಮನೆ. ಸರಿ, ಅಪರ್ಣ ಅವ್ರ ಹತ್ರ ಏನಂತ ಮಾತಾಡಿದ್ರಿ? ಏನಿಲ್ಲ, ಆಗ್ಲೇ ಹೇಳಿದ್ನಲ್ಲ, ಯಾವುದೋ ಇಮ್ಯಾಜಿನರಿ ಹೆಸರು ಜೂಲಿ ಅಂತ ಹೇಳಿ ಆನಂದ್ ಸಿಕ್ಕಾಬಡೆ ತರಲೆ. ಅಲ್ಲ, ಆ ಹುಡುಗಿ ವಯಸ್ಸಲ್ಲಿ ಹೇಳಿ. ಹುಡುಗಿ ವಯಸ್ಸಲ್ಲಿ ಏನು ಮಾತಾಡಿದೆ? ಹಲೋ ಆನಂದ್ ಅವರು, ನಾನು ಬರಲ್ಲ ಅಂದ್ರು, ನೀವೇ ಬೇಕು ಅಂತ ಹೇಳಿ ನನ್ನನ್ನು ಆಫೀಸ್ಗೆ ಹಾಕಿಸ್ಕೊಂಡಿದ್ದಾರೆ. ಜೂಲಿ, ಐ ಮಿಸ್ ಯು, ಐ ಲವ್ ಯು ಅಂತ ಹೇಳಿ ಅವಾಗ ಫೋನ್ ಮಾಡ್ತಿರ್ತಾರೆ, ಮೆಸೇಜ್ ಮಾಡ್ತಿರ್ತಾರೆ. ತುಂಬ ತರಲೆ ಅವರು. ಈಸ್ ಸೋ ಫನ್ನಿ ಅಂತೆಲ್ಲ ಹೇಳಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ಗೂ ಬಟ್ಟೆಗೂ ಏನೋ ಒಂಥರ ನಂಟು. ಅಲ್ಲಿ ಬಟ್ಟೆ ಹೊಲಿತಿದ್ದೆ, ಇಲ್ಲಿ ಬಟ್ಟೆ ಒಗಿತಾ ಇದ್ದೀನಿ. ನೀನ್ ಫೋನ್ ಮಾಡಿದ್ದಾಗಿಂದ ಒಂದಾದ್ರೂ ಫೋನ್ ಮಾಡಿದಾಳ? ಅವಳು ಫೋನ್ ಮಾಡದೇ ಇದ್ರೆ ಏನಂತೆ, ನಾನೇ ಮಾಡ್ತೀನಿ. ಪೊಲೀಸಪ್ಪ, ಪೊಲೀಸಪ್ಪ ಹೆಂಗಿದ್ಯಾ? ಈ ಮನೆಯಲ್ಲಿ ನಿನ್ ದನಿ ಕೇಳದೆ ಮನೆಯೆಲ್ಲ ಒಂಥರ ಬೇಕು ಅಂತ ಇದೆ ಅಮ್ಮ. ದೀಪು ಮಗಳೇ, ಹೇಗಿದ್ಯಮ್ಮ? ನನ್ಗೇನು ಸೂಪರ್ ಆಗಿದ್ದೀನಿ, ಮಹಾರಾಣಿ ತರ ಇದ್ದೀನಿ. ಏನಮ್ಮ ಮಹಾರಾಣಿ,
ನಮ್ಗೆಲ್ಲ ಒಂದ್ ಫೋನ್ ಮಾಡ್ಬೇಕು ಅಂತ ಅನ್ಸ್ಲಿಲ್ವಾ ನಿನ್ಗೆ? ಅಯ್ಯೋ ನನ್ ಕೈಗ್ ಬಿಡುವೇ ಇಲ್ಲ. ಯಾಕಮ್ಮ ಅಷ್ಟೊಂದು ಕೆಲಸ ಅಲ್ಲಪ್ಪ? ಕೆಲ್ಸನಾ? ನಾನ್ ಯಾಕೆ ಮಾಡ್ಲಿ ಕೆಲ್ಸ? ಸೌಂದರ್ಯ ಅಕ್ಕ ನೀ ಮನೆ ಸೊಸೆ ತಿಂದು ಉಂಡು ಆರಾಮಾಗಿರ್ಬೇಕು ಅಂತ ಹೇಳಿ ಬಾಟ್ಲಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಹಾಕೊಟ್ಬಿಟ್ಟಿದ್ದಾರೆ. ಅದಾದ್ಮೇಲೆ ನನ್ ಮುಖ ಪಳಪಳ ಅಂತ ಹೊಳಿಲಿ ಅಂತ ಮೋಸಂಬಿ ಜ್ಯೂಸ್ ಬೇರೆ ಕೊಟ್ಟಿದ್ದಾರೆ. ಒಂದ್ ಕೈಯಲ್ಲಿ ಗೋಡಂಬಿ ದ್ರಾಕ್ಷಿ, ಇನ್ನೊಂದ್ ಕೈಯಲ್ಲಿ ಜ್ಯೂಸು. ಕೈಗೂ ಬಾಯಿಗೂ ಬಿಡುವೇ ಇಲ್ಲ. ಎಲ್ರೂ ಚೆನ್ನಾಗಿ ಹೊಂದ್ಕೊಂಡಿದಾರ ನಿನ್ಗೆ? ಇನ್ಮೇಲಿಂದ ನೀನು ಈ ಮನೆಗೆ ಕೆಲಸದವಳು. ಮನೆಯವರ ಎಲ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನಮ್ಮ ಮನೆಯವರಂತೂ ಸೂಪರ್ ಆಗಿ ನೋಡ್ಕೋತಾರೆ. ಸೌಂದರ್ಯ ಅಕ್ಕಂತೂ ಕೇಳಲೇಬೇಡಿ, ಅಷ್ಟ್ ಸಖತ್ತಾಗಿ ನೋಡ್ಕೋತಾರೆ. ಮಾವನು ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾರೆ. ನಮ್ ಚಿಕ್ಕತ್ತೆ ಅದೇ ಸುಖನೇ ಅವರು ನನ್ನ ಎಷ್ಟು ಹಚ್ಕೊಂಡಿದ್ದಾರೆ ಗೊತ್ತಾ? ಕೆಲಸ ಮಾಡ್ದೆ ಏನೇ ಮಾಡ್ತಿದ್ಯಾ? ನನ್ನನ್ನೇ ಸುಮ್ಮನಿರು ಅಂತ ಹೇಳ್ತಿದೀಯಾ? ಎಷ್ಟು ಧೈರ್ಯ ನಿನ್ಗೆ? ಬಟ್ಟೆ ಹೋಗಿದೆ ಹರಟೆ ಹೊಡಿತಿದೀಯಾ? ದೀಪು, ನಿನ್ನನ್ನ ಈ ಮನೆಯಲ್ಲಿ ಇರಿಸ್ಕೊಂಡಿರೋದೇ ಹೆಚ್ಚು. ಜಾಸ್ತಿ ಹೊಡೆದ್ರೆ ಮನೆಯಿಂದ ಆಚೆ ಹಾಕ್ಬೇಕಾಗತ್ತೆ. ದೀಪಾ ಏನಾಯ್ತಮ್ಮ? ಯಾಕೇನು ಮಾತಾಡ್ತಿಲ್ಲ? ಈ ಮನೇಲಿ ನಿನ್ಗೆ ಹೇಳೋರ್ ಕೇಳೋರ್ ಇಲ್ಲ ಅಂತ ಅನ್ಕೊಂಡಿದ್ಯಾ? ಬಟ್ಟೆ ಹೋಗಿದೆ ಏನ್ ಮಾಡ್ತಿದ್ದೆ? ಅದು ಅಪ್ಪ ಫೋನ್ ಮಾಡಿದ್ರು, ಅದಕ್ಕೆ ಮಾತಾಡ್ತಿದ್ದೆ. ಮಾತಾಡ್ತಿದ್ರೆ ಬಟ್ಟೆನ ನಿಮ್ ತಾತ ಬಂದು ಹೋಗಿತಾರಾ? ಇಲ್ಲ, ನಾನೇ ಮಾಡ್ತೀನಿ. ಪ್ಲೀಸ್ ಫೋನ್ ಕೊಡಿ. ಸಡನ್ ಕಟ್ ಮಾಡ್ಬಿಟ್ರೆ ಪೊಲೀಸ್ ಅಪ್ಪ ಗಾಬರಿ ಆಗ್ತಾರೆ. ಬಟ್ಟೆ ತೊಳೆಯೋದ್ ಮುಗಿಯೋವರೆಗೂ ಈ ಫೋನ್ ನಿನಗ್ ಸಿಗಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ ಮನ್ಸಿನಲ್ಲಿರೋ ಪ್ರೀತಿನೆಲ್ಲ ಇದರಲ್ಲಿ ಬರ್ದಿದ್ದೀನಿ. ಈ ಪ್ರೇಮ ಪತ್ರನ ಅವ್ರಿಗೆ ಹಾಗೇ ತಗೊಂಡೋಗಿ ಕೊಡು, ಅವ್ರಿಗೆಲ್ಲ ಅರ್ಥ ಆಗತ್ತೆ. ನೀನ್ ಈಗ ತಗೊಂಡ್ ಹೋಗಿ ಕೊಡ್ಲಿಲ್ಲ ಅಂದ್ರೆ ನಾನೇ ಅಂಗಡಿ ಹತ್ರ ಬಂದು ಕೊಡ್ತೀನಿ. ಕೊಡ್ಬೇಕು, ಇಲ್ಲಾಂದ್ರೆ ಗೊತ್ತಲ್ಲ ನಾನು ಏನ್ ಮಾಡ್ತೀನಿ ಅಂತ. ಯೋ ಲೇ, ಯಾವಣ್ಣ ನೀನು? ನಂಗೆ ಲವ್ ಲೆಟರ್ ಬರ್ದಿಟ್ಟಿದ್ಯಾ? ಅಷ್ಟು ಧೈರ್ಯ ಇದ್ರೆ ಬಾರ್ಲ ನನ್ ಕಣ್ಮುಂದೆ. ಧೈರ್ಯ ಇಲ್ದಿರೋನೆ ನನ್ ಕಣ್ಮುಂದೆ ಬಂದ್ಬಿಟ್ಟು ಹೇಳ. ಲವ್ ಲೆಟರ್ ಬರ್ದಿಕ್ಕಿದ್ಯಲ್ಲ, ಬಾರ್ಲ ನೀನ್. ಕೆಲ್ಸಕ್ ಬರ್ದಿರೋ ಎಲ್ಲ ಲವ್ ಮಾಡಂಗಾಗೋಗ್ಬಿಟ್ಟು. ವೆಂಕಿ, ಏ ವೆಂಕಿ, ವೆಂಕಿ 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 ಅಯ್ಯ ಅದಂಗಿರ್ಲಿ. ಇಲ್ಲಿ ನೋಡಿಲಿ, ಯಾವನೋ ನನ್ಗೆ ಲವ್ ಲೆಟ್ರ್ ಬರೋನೆ. ಲವ್ ಲೆಟ್ರು ವಾ, ಇದು ತಮಾಷೆ ಮಾಡೋ ವಿಷಯನಾ? ಇದ್ರಲ್ಲಿ ಏನೇನ್ ಬರ್ದವನೆ ಅಂತ ನೀನೇ ಓದು.
ಮಕ್ಳು ಅಂದ್ರೆ ಸಾದ್ರ ಅನ್ಕೋಬಿಟ್ಟವ್ರೆ. ಆ ನನ್ ಮಗ ಇವತ್ ನನ್ ಕೈಗೆ ಸಿಗಬೇಕಲ್ಲ, ಸರಿ ಪಾಠ ಕಲಿಸ್ತೀನಿ. ಇನ್ನೊಂದ್ಸತಿ ಲೆಟ್ರು ಬರೆಯಕ್ಕೆ ಕೈಯೇ ಇರ್ಬಾರ್ದು, ಹಂಗ್ ಮಾಡ್ಬಿಡ್ತೀನಿ. ಏನ್ ಮಾಡ್ತಾ ಇದೀಯ ನೀನು? ವೆಂಕಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲಕ್ಷ್ಮತೆ, ಇನ್ನೂ ಅಳ್ತಿದ್ದೀರಾ? ನನ್ನ ಮಾತು ಕೇಳಿ, ಅಳ್ಬಿಡಿ ಲಕ್ಷ್ಮತೆ. ಈಗ ನನಗೆ ಹೇಳಿದಿರ ತಾನೆ, ಹೆಂಗಾದ್ರೂ ಮಾಡಿ ಅವನ ಹುಡುಕಿನ ಮುಂದೆ ಕರ್ಕೊಂಡ್ಬಂದು ನಿಲ್ಲಿಸ್ತೀನಿ. ಅವ್ನು ಯಾರು ಅಂತಾನೆ ಗೊತ್ತಿಲ್ಲ ಅಂದ್ಮೇಲೆ ಹೆಂಗಪ್ಪ ಹುಡುಕ್ತೀಯ? ಆ ಚಿಂತೆ ನನಗೆ ಬಿಟ್ಬಿಡಿ ಲಕ್ಷ್ಮತೆ. ನಮ್ಮ ಜನ ಎಲ್ಲ ಕಡೆ ಇದ್ದಾರೆ, ಎಲ್ರಿಗೂ ಒಂದು ಮಾತು ಹೇಳಿರ್ತೀನಿ. ಆ ಥರ ಯಾರಿಗಾದ್ರೂ ಅನುಮಾನ ಬಂದರೆ ಖಂಡಿತ ನಂತವು ಹೇಳ್ತಾರೆ. ಆಗ ಅವನು ಹುಡ್ಕೋದು ಸುಲಭ ಆಗುತ್ತೆ. ಹಾಗಾದ್ರೆ ಅವ್ನು ಸಿಗ್ತಾನಲ್ವಾ? ಖಂಡಿತ ಸಿಗ್ತಾನೆ ಲಕ್ಷ್ಮತೆ. ಅವನ ತಾನೆ ಎಷ್ಟು ದಿನ ಅಂತ ಕದ್ದು ಮುಚ್ಚಿ ಓಡಾಡೋಕ್ಕಾಗುತ್ತೆ? ಇವತ್ತಲ್ಲ ನಾಳೆ ಹೊರಗಡೆ ಬರಲೇಬೇಕು. ಆ ಥರ ಬಂದಾಗ ಸಿಕ್ಕೇ ಸಿಗ್ತಾನೆ. ಪೂರ್ವಿ, ಚೆನ್ನಾಗಿದೀಯಮ್ಮ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ. ಏನು ಸಿದ್ದು ನೋಡಕ್ ಬಂದ್ಯಾ? ನಿಮ್ ಜೋಡಿ ತುಂಬಾ ಚೆನ್ನಾಗಿದೆಯಮ್ಮ. ಥ್ಯಾಂಕ್ಸ್ ಆಂಟಿ. ಅತ್ತೆ, ಹೀಗೆಲ್ಲ ಹೇಳ್ಬಿಡಿ. ಇವಳು ನನಗೆ ಸರಿಯಾದ ಜೋಡಿ ಅಲ್ಲ. ನಿಮ್ಮ ಮಗಳು ಭಾವನಾ ಅವರೇ ನನಗೆ ಸರಿಯಾದ ಜೋಡಿ. ಸಿದ್ದೋರೆ, ನೀವ್ ಯಾರೋ ಫ್ರೆಂಡನ್ನ ಮೀಟ್ ಮಾಡಕ್ಕೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಇಲ್ಲಿ ನೋಡಿದ್ರೆ ಇವ್ರ ಜೊತೆ ಇದ್ದೀರಾ? ಮೇಡಮ್ ಅವರೇ, ನಾನು ನಿಮಗೆ ಯಾವ್ದು ಫ್ರೆಂಡು ಅಂತ ಹೇಳ್ತಿದ್ನಲ್ಲ, ಅದು ಇವರೇ. ಫ್ರೆಂಡಾ ಇವರು? ಹೌದು. ಯಾಕೆ ಹಿಂಗೆ ಕೇಳ್ತಿದ್ದೀರಾ? ಸುಮ್ಮನೆ ಕೇಳಿದೆ. ಹೌದಮ್ಮ, ಸಿದ್ದು ನನಗೂ ಫ್ರೆಂಡ್ ಇದ್ದ ಹಾಗೆ. ನನಗೆ ಕಷ್ಟ ಇದ್ದಾಗ್ಲೆಲ್ಲ ಬಂದು ಸಹಾಯ ಮಾಡ್ತಾನೆ. ಒಬ್ಬ ಸ್ನೇಹಿತ ತಾನೇ ಕಷ್ಟದಲ್ಲಿದ್ದಾಗ್ಲೆಲ್ಲ ಬಂದು ಸಹಾಯ ಮಾಡೋದು. ಅದಕ್ಕೆ ಸಿದ್ದು ನನಗೆ ಫ್ರೆಂಡು. ಈಗ ನಿನ್ ಜೀವನಕ್ಕೆ ಬರ್ತಿರೋ ಗೆಳೆಯ. ಸಿದ್ದು, ಟೈಮ್ ಆಯ್ತು, ನಾನು ಹೋಗಿ ಬರ್ತೀನಪ್ಪ. ಬರ್ತೀನಿ ಪೂರ್ವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ರಾಜಿ. ಹೇಳು ನಂಜಮ್ಮ. ಏನ್ ಮಾಡ್ತಿದೀಯಾ? ನಾನು ನಿಮ್ಮ ಮನೆಗೆ 2 ಬೀದಿ ಆಚೆಗೆ ಇವನಿ. ಓ, ನಾನು ಸೌತಿ ಮನೆಗೆ ಬಂದಿದ್ಯಾ? ಅದು ಹೆಂಗ್ ಕಂಡಿಡ್ಬಿಟ್ಟೆ ನೋಡು. ಸರಿ, ವಿಷಯ ಏನು ಅಂತ ಹೇಳು. ಪುಟ್ಟಕ್ಕನ ಮನೆ ತಾವ್ ಬಂದ್ರೆ ನಿಂಗೆ ಎಲ್ಲ ಗೊತ್ತಾಯ್ತದೆ. ಬಾ. ಅಯ್ಯೋ ತಾಯಿ, ನಾನು ಮಾಡೋ ಎಲ್ಲ ಕೆಲಸನೂ ಉಲ್ಟಾ ಹೊಡಿತೈತೆ. ನಾನು ಅಲ್ಲಿಗೆ ಬಂದು ನೀನು ಮಾಡೋ ಕೆಲಸನೂ ಹಳ್ಳ ಹಿಡಿದ್ರೆ ಸುಮ್ಮನೆ ಯಾಕೆ? ಹಂಗಾರೆ ಬೇಡ ಬಿಡವ. ಪುಟ್ಟಕ್ಕನ ಮನೆಗೆ ಬಂದಿದ್ಯಾ ಅಂದ್ಮ್ಯಾಕೆ ನೀನು ಹೇಳಿದ ಪ್ಲಾನು ಕೆಲಸ ಮಾಡ್ತೈತೆ ಅಂತ ಅನ್ನೋ. ದೊಡ್ಡ ಸಮಾಚಾರನೇ. ಅಂದರೆ ಪುಟ್ಟಕ್ಕನು ಬಂಗಾರಮ್ಮ ದೂರ ಆಗ್ಬಿಡ್ತಾರಾ? ಹಂಗಾಗ್ಬೇಕು ಅಂತಾನೆ ಅಲ್ವೇ ಮಗಿಗೆ ನಂಜೇರ್ಸಿದ್ದು. ನೀನು ಬಿಡು ನಂಜಮ್ಮ, ಚೋಳಿದ್ದಂಗೆ. ನಿನ್ನ ಪಾರಪತ್ಯದಲ್ಲಿ ಯಾರಾನ ಉಸಿರು ಬಿಡೋಕ್ಕಾಯ್ತದ? ಉಸಿರು ಬಿಟ್ರೆ
ಅದೇ ಕೊಂಚ ಕೊಂದು ಬಿಡಕ್ಕಿಲ್ವಾ? ಸರಿ ಸರಿ, ನೀನು ಅಲ್ಲಿಗೆ ಹೋಗಿರೋ ಕೆಲಸನ ಸುರಜ್ಕೊ. ಆಯ್ತು, ಮಡಗ್ಲೇ. ಪುಟಕ, ಏ ಪುಟಕ, ಬಾರೇಲಿ. ಪುಟಕ, ಯಾಕೆ ಹಿಂಗ್ ಕೂಗಾಡ್ತಿದ್ಯಾ? ದಿಲ್ದಲ್ಲಿರೋ ಇಲಿ ಹೊರಗೆ ಬಂದು ಕಿಚ ಪಿಚ ಅಂದ್ಬಿಟ್ರೆ ಕಾರಣ ಹೇಳ್ಬಿಡ್ಬೇಕಾ? ಕರಿ ನೀನ್ ಎಂಟ್ರ ಹೊರಗೆ ಹೇಳ್ತೀನಿ. ಏ ಪುಟಕ, ಬಾ ಆಚೆ. ಯಾಕೆ ಜಮ ಹೆಂಗೆಂಗು ಮಾತಾಡ್ತಿದ್ಯಾ? ಕರಿ ಆಚೆ ಅಂದೆ. ಏ ಪುಟಕ, ನಂಜವ್ವ ಮೆತ್ತಗೆ ಮಾತಾಡು. ಅಯ್ಯ ಪುಟಕನ್ ಕರಿ ಹೊರಗೆ. ಯೋನ್ ನಂಜವ್ವ, ಓಹ್ ಬಂದ್ಯಾ? ಬಾ, ನಿನ್ಗೋಸ್ಕರನೇ ಕಾಯ್ತಿದ್ದೆ. ನಂಗೋಸ್ಕರ ಕಾಯ್ತಿದ್ಯಾ? ಇವನವ ವಿಷಯ? ಬಿಸಿ ಇರೋದಕ್ಕೆ ಅಲ್ವೇ ಆಟೋದಿಂದ ಗಂಟು ಹರ್ಕೊಂಡು ಕೂಗ್ತಾ ಇರೋದು. ಹಿಂಗ್ ಮಳ್ಳಿಯಾಗಿ ನಿಂತ್ಕೊಂಡಾಗ್ಲೇ ನನ್ನ ಬಾಯಿಂದ ಯೋಚಿಕೆ ಮಾತು ಬರೋದು. ನಾನು ಯೋನ್ ಮಾಡಿದೆ ಅಂತ ಹಿಂಗೆಲ್ಲ ಮಾತಾಡ್ತಿದ್ಯಾ ನಂಜವ್ವ? ನಿನ್ ಮ್ಯಾಕೆ ಜೀವನ ಮಡಿಕೊಂಡಿದ್ದ ಬಂಗಾರಮ್ಮನಿಗೆ ಮೋಸ ಮಾಡ್ತಿದ್ಯಲ್ಲ, ಇದು ಸರಿಯೇ? ಹಣ ಅಂತಸ್ತು ಅಂತ ನೋಡ್ದೆ ಬಂಗಾರಮ್ಮ ನಿನ್ಗೆ ಅಕ್ಕನ ಸ್ಥಾನನೇ ಕೊಟ್ಟಿದ್ಲು. ಅದ್ದಿನ ಸಾಕಾಗ್ಲಿಲ್ವೇ? ನಂಜವ್ವ, ನೀನ್ ಯೋನ್ ಹೇಳ್ತಾ ಇದೆಯೋ ನಂಗೆ ಗೊತ್ತಾಯ್ತಿಲ್ಲ. ಓ, ಹಾಗಾದ್ರೆ ಬಿಡಿಸಿ ಹೇಳ್ತೀನಿ, ಕೇಳಿಸ್ಕೊ. ಆ ಬಂಗಾರಮ್ಮ ನಿನ್ ಮ್ಯಾಕೆ 7 ಜನ್ಮಕ್ಕಾಗಷ್ಟು ದ್ವೇಷ ಮಡಿಕೊಂಡವಳೆ. ಅವಳು ಪಾಪಕ್ಕೆ ಉರಿದು ಬೂದಿ ಆಗ್ಲಿಲ್ಲ ಅಂದ್ರೆ ಅಷ್ಟು ಸಾಕು. ಚಾಮುಂಡವ್ವ, ಯೋನವ ಇದು? ನಾನು ಯೋನ್ ತೆಪ್ಪು ಮಾಡಿವ್ನಿ. ಅಲ್ಲ ಪುಟಕ, ನಿನ್ ಚೂರಾದ್ರೂ ಪಾಪ ಪ್ರಜ್ಞೆ ಕಾಡಕ್ಕಿಲ್ವಾ? ಗೋಸಿ ಗೋಸ್ತ ನುಂಗ್ಕೊಳಕ್ ನೋಡಿದ್ಯಲ್ಲ ನೀನು. ಅಯ್ಯೋಯ್ಯಪ್ಪ, ಯೋನ್ ನಂಜವ್ವ, ಅಯ್ಯೋ ಯೋನ್ ಮಾತಾಡ್ತಿದ್ಯೋ ನೀನು? ನಾಟಕ ಆಡ್ಬೇಡ ನೀನು. ನಾನ್ ನಾಟಕವೇ? ನಾನು ಯಾಕೆ ನಾಟಕ ಮಾಡ್ಲಿ? ಇದು ಈಗ ಗೊತ್ತಾಯ್ತದೆ. ಹಳ್ಳಿನ ಕುರುಡು ಹಗ್ಲೊತ್ತು ನಂಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಿವ್ಯಾ, ಹೋದ ಕೆಲಸ ಏನಾಯ್ತಮ್ಮ? ಎಲ್ಲ ಆಯ್ತು. ನೋಡ್ತಿದ್ದಂಗೆ ಫೈನಲೈಸ್ ಮಾಡಿ ಅಡ್ವಾನ್ಸ್ ಕೊಟ್ಟು ಬಂದೆ. ಈ ಹಿಂದೆನೂ ಅಲ್ಲಿ ಪಾರ್ಲರೇ ಇತ್ತು, ಅದಕ್ಕೆ ಹೆಚ್ಚೇನೋ ಕೆಲಸ ಇಲ್ಲ ಅಜ್ಜಿ. ಇಂಟೀರಿಯರ್ ಕೂಡ ರೆಡಿ ಇದೆ. ಕಾಕ್ರೋಚ್ ಇದ್ದಿದ್ದಕ್ಕೆ ವ್ಯಾಪಾರ ಮಾಡಕ್ಕೆ ಸಹಾಯ ಆಯಿತು. ಅಡ್ವಾನ್ಸು ಸ್ವಲ್ಪ ಕಡಿಮೆನೇ ಕೊಟ್ಟೆ. ಅಂತೂ ಕೆಲಸ ಫಾಸ್ಟಾಗಿ ನಡೀತಾ ಇದೆ ಅಲ್ವಾ? ಹ್ಞೂ ಅಜ್ಜಿ, ಮಾಡಬೇಕಲ್ವಾ? ಕೂತು ತಿಂದರೆ ಕುಡ್ಕೆ ಹೊನ್ನು ಸಾಲಲ್ಲ ಅಂತ ಹೇಳ್ತಾ ಇದ್ದೆ ಅಲ್ವಾ? ಅದು ಇವಾಗ ನಿಜ ಅನಿಸ್ತಾ ಇದೆ. ಎಷ್ಟು ಕೆಲಸ ಮಾಡಿದ್ರೂ ಮುಗಿತಾನೆ ಇಲ್ಲ. ಬಾಲ ಕೊಟ್ಟಿರೋ ದುಡ್ಡು ಖರ್ಚು ಆಗ್ತಾನೆ ಇದೆ. ಅದು ಹಾಗೇನೆ, ನಾವು ದುಡಿಯೋಕೆ ಅಂತ ನಿಲ್ತೀವಿ ನೋಡಿ, ಆವಾಗಲೇ ಇಂಥ ವಿಚಾರಗಳೆಲ್ಲ ಅರ್ಥ ಆಗೋದು. ಹೌದು, ಪಾರ್ಲರ್ ಮಾಡ್ತೀನಿ ಅಂತ ಕುಣಿತಿದ್ಯಲ್ಲ, ನಿನ್ನ ಜೊತೆ ಕೆಲಸ ಮಾಡೋದಕ್ಕೆ ಹುಡುಗಿಯರು ಸಿಕ್ಕಿದ್ರಾ? ಸಿಕ್ಕಿದ್ರು. ಆದರೆ ಅವ್ರಿಗಷ್ಟಾಗೇನು ಕೆಲಸ ಬರಲ್ಲ. ಹೋಗ್ತಾ ಹೋಗ್ತಾ ನಾನೇ ಕಲ್ಸ್ಕೊಡ್ತೀನಿ. ಅಷ್ಟಿದ್ರೆ ಸಾಕಮ್ಮ. ದುಡಿಯೋ ಮನ್ಸಿದ್ರೆ ಕೆಲಸ ತಾನಾಗೆ ಕೈ ಹಿಡಿಯುತ್ತೆ. ಇನ್ಯಾಕೆ ತಡ, ಒಂದು ಒಳ್ಳೆ ದಿನ ನೋಡಿ ಶುರು ಮಾಡ್ಕೋ. ಬರ್ತಾ ಪುರೋಹಿತರನ್ನು ಕೇಳ್ಕೊಂಬಂದೆ, ನಾಳೆನೇ ದಿನ ಚೆನ್ನಾಗಿದೆ ಅಂತೆ. ನಾಳೆನೇ ಶುರು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನೀವೇನು ಹೇಳ್ತೀರಾ? ಅಬ್ಬಬ್ಬಬ್ಬಬ್ಬಾ, ಆಗ್ಲೇ ಮೊಮ್ಮಗಳೇ, ಶುಭಸ್ಯ ಶೀಘ್ರ. ಆಲ್ ದ ಬೆಸ್ಟ್. ಅಮ್ಮ, ಸತ್ಯಂಗೂ ಒಂದು ಮಾತು ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀಯಾ? ಅವಳಿಗೂ ನಾಳೆ ಪಾರ್ಲರ್ ಇನಾಗ್ರೇಷನ್ ಇದೆ ಅಂತ ನನ್ನ ಪರವಾಗಿ ಇನ್ವೈಟ್ ಮಾಡ್ತೀಯಾ?
ಅದನ್ನು ನೀನು ಮಾಡಬೇಕು, ನಾನು ಮಾಡಿದ್ರೆ ಚೆನ್ನಾಗಿರುತ್ತಾ? ಯಾವ ಮುಖ ಇಟ್ಕೊಂಡು ಫೋನ್ ಮಾಡ್ಲಮ್ಮ? ಅವಳಿಗೆ ನಾನು ಒಂದ ಹಿಂಸೆ ಕೊಟ್ಟಿರೋದು? ನೀನೇ ಫೋನ್ ಮಾಡಿ ವಿಷಯ ತಿಳಿಸು, ಬರ್ತಾರೆ. ಅವಳಿಗೆ ಫೋನ್ ಮಾಡಿ ಕರೆಯೋ ಮುಖ ನನಗಿಲ್ಲ. ಇಷ್ಟೆಲ್ಲ ಮಾಡಿ ಯಾವ ಮುಖ ಇಟ್ಕೊಂಡು ಫೋನ್ ಮಾಡ್ತಾಳೆ ಹೇಳಿ ಅಂದರೆ? ಅವಳ ಪ್ರೀತಿನ, ಅವಳ ಭಾವನೆಗಳನ್ನು ಎಲ್ಲ ದುರುಪಯೋಗ ಪಡಿಸ್ಕೊಂಡಿದ್ದಾಳೆ ಇವಳು. ಹೋಗ್ಲಿ ಬಿಡೆ, ಈಗ ಯಾಕೆ ಹಳೆದನ್ನೆಲ್ಲ ತಗೊಂಡು? ಅಜ್ಜಿ ಅತ್ತೆ, ಸುಮ್ಮನೆ ನಾವೇ ಏನೇನೋ ಯೋಚನೆ ಮಾಡೋದು ಬೇಡ. ನೀವು ಒಂದ್ಸರಿ ಸತ್ಯ ಅವ್ರಿಗೆ ಫೋನ್ ಮಾಡಿ, ಅವರು ಬಂದರೆ ಇವಳು ಬಂಡವಾಳ ಏನು ಅಂತ ಗೊತ್ತಾಗುತ್ತಲ್ಲ. ಹೌದು ಜಾನಕಿ, ಅನುಮಾನಂ ಪೆದ್ದ ರೋಗಂ ಅಂತಾರೆ. ನೀನು ಅವಳಿಗೆ ಫೋನ್ ಮಾಡು. ಸರಿ ಅತ್ತೆ, ಫೋನ್ ಮಾಡ್ತೀನಿ. ಆದರೆ ಅವಳು ಇಲ್ಲಿವರೆಗೆ ಬಂದು ಅವಳಿಗೆ ಅವಮಾನ ಆಗಬಾರ್ದು ನೋಡಿ, ಅದು ನನ್ನ ಯೋಚನೆ. ಹಾಗಾಗೋದಕ್ಕೆ ನಾನು ಬಿಡಲ್ಲ. ನೀವು ಸತ್ಯ ಅವ್ರಿಗೆ ಫೋನ್ ಮಾಡಿ. ಸರಿನಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಶಾಸ್ತ್ರಿಗಳೇ, ನಿಮ್ಮನ್ನು ಕರೆಸಿದ ಉದ್ದೇಶ ನಮ್ಮ ಮಗು ಸಿಹಿದು ಜಾತಕ ಬರ್ಸ್ಬೇಕಾಗಿತ್ತು. ಆಗ್ಲಿ ರಾಯರೇ. ಸೀತಾ, ನಮ್ಮ ಸಿಹಿ ಹುಟ್ಟಿದ ಜಾಗ, ದಿನ, ಗಳಿಗೆ ಎಲ್ಲ ವಿವರವಾಗಿ ಹೇಳ್ಬಿಡಪ್ಪ. ಹೇಳಿ ತಾಯಿ. ಹುಟ್ಟಿದ ದಿನಾಂಕ, ಹುಟ್ಟಿದ ಸ್ಥಳ, ನಕ್ಷತ್ರ, ಗೋತ್ರ, ರಾಶಿ. ಹಾಯ್ರೆ, ಈ ಮಗು ಯಾರ್ದು? ಏನ್ ಶಾಸ್ತ್ರಿಗಳೇ ಹೀಗೆ ಕೇಳ್ತೀರಾ? ನಮ್ಮ ಸಿಹಿ ಸೀತಾ ಮಗಳು. ಸಿಹಿ ನನ್ನ ಮಗಳೇ ಸಿಹಿ. ಸರಿನಮ್ಮ. ಏನಾಯ್ತು ಶಾಸ್ತ್ರಿಗಳೇ? ರಾಯ್ರೆ, ಏನಂತ ಹೇಳಿ, ಈ ಮಗುಗೆ ಒಂದಲ್ಲ ಎರಡಲ್ಲ ಸಾವಿರಾರು ಕಂಟಕಗಳಿವೆ. ಅದರಲ್ಲೂ ಈ ಮನೆಗೂ ಈ ಮಗುಗೂ ಒಂದಲ್ಲ ಒಂದು ಗಂಡಾಂತರ ಬರ್ತಾನೆ ಇರುತ್ತೆ. ಒಂದು ಈ ಮನೆಗೆ ಗಂಡಾಂತರ ಆಗುತ್ತೆ, ಇಲ್ಲ ಅಂದ್ರೆ ಈ ಮಗುಗೆ ತೊಂದರೆ ಆಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನ್ ಮಾಡ್ಲಿ? ಈಗ ನೀನ್ ಅವಳಿಗೆ ಇಂಟರ್ವ್ಯೂ ತಗೋಬೇಕು, ತಗೋತಿದ್ಯಾ ಅಷ್ಟೇ. ಇಂಟರ್ವ್ಯೂ ತಾನೆ ತಗೋತೀನಿ ಬಿಡಿ. ನಾನು ಇಂಟರ್ವ್ಯೂ ತಗೊಂಡು ಅವಳು ಅದ್ರಲ್ಲಿ ಪಾಸ್ ಆಗಿ ನಾನು ಅವಳನ್ನ ಸೆಲೆಕ್ಟ್ ಮಾಡಿದ್ರೆ ತಾನೆ ಅವಳು ಇಲ್ಲಿರಕ್ಕೆ ಸಾಧ್ಯ. ನಾನು ಅವಳನ್ನ ಸೆಲೆಕ್ಟೇ ಮಾಡಿಲ್ಲ ಅಂದ್ರೆ ಏನು ಮಾಡ್ತೀರ ಅವಾಗ?
ಸುಬ್ಬು, ನಿನ್ಗೂ ಈ ತರ ಕೆಟ್ಟ ಬುದ್ಧಿ ಇದೆಯಾ? ಅಪ್ಪ ಯಾವಾಗ್ಲೂ ನಿನ್ನ ತುಂಬಾ ಪ್ರಾಮಾಣಿಕ, ನಿಯತ್ತಿರೋನು, ನ್ಯಾಯ, ನೀತಿ, ಧರ್ಮ ಇದಕ್ಕೆಲ್ಲ ಬೆಲೆ ಕೊಡೋನು ಅಂತೆಲ್ಲ ಹೇಳ್ತಿರ್ತಾರೆ. ಛೇ, ಆದ್ರೆ ಇದೆಲ್ಲ ಸುಳ್ಳಾಗೋಯ್ತು. ಓ ಹೌದಲ್ವಾ? ತಪ್ಪಾಯ್ತು ತಪ್ಪಾಯ್ತು. ಇಲ್ಲ ಮೇಡಮ್, ನಾನು ತುಂಬ ಒಳ್ಳೆಯವನೇ, ಆದರೆ ಒಂದೊಂದ್ಸಲಿ ಅದೆಲ್ಲ ಮರ್ತು ಹೋಗ್ಬಿಡುತ್ತೆ ಅಷ್ಟೇ. ಈಗ ಇಂಟರ್ವ್ಯೂನ ನ್ಯಾಯವಾಗಿ ತಗೋಬೇಕಲ್ವಾ? ನಾನು ತಗೋತೀನಿ ಬಿಡಿ, ಸರಿನಾ? ಸರಿ. ಶ್ರೀವಲ್ಲಿ ಬಂದ್ಯಾ? ಅಯ್ಯೋ, ಅವಾಗಿಂದ ಸುಬ್ಬು ನಿನಗೋಸ್ಕರನೇ ಕಾಯ್ತಿದ್ದ. ಇಷ್ಟೊತ್ತಾದ್ರೂ ಶ್ರೀವಲ್ಲಿ ಬಂದಿಲ್ಲ ಅಂತ ಬರ್ತಾ ಇರ್ತಿದ್ದ. ಹೌದಾ ಸುಬ್ಬು? ಅಲ್ಲ ಸುಬ್ಬು, ಇದನ್ನ ಮನೇಲೇ ಹೇಳಿದಿದ್ರೆ ನಾನು ನಿನ್ ಜೊತೆ ಬರ್ತಿದ್ನಪ್ಪ. ಮನ್ಸಲ್ಲಿ ಏನೇ ಇದ್ರು ಇವನ್ ಏನು ಹೇಳ್ಕೊಳ್ಳೋದಿಲ್ಲ. ಇದೇ ಪ್ರಾಬ್ಲಮ್ ಶ್ರಾವಣಿ ಒಂದು. ಹೌದೌದು, ಅದೇ ಇವನ್ ಪ್ರಾಬ್ಲಮ್. ಈಗ ನಿನ್ ಮನ್ಸಲ್ಲಿ ಏನ್ ನೋಡ್ತಿದ್ದೆ ಸುಬ್ಬು? ಈಗಲೇ ಇಲ್ಲಿಂದ ಓಡೋಗೋಣ ಅನ್ಸ್ತಿದೆ. ನನಗ್ ಗೊತ್ತು ಸುಬ್ಬು ಮನ್ಸಲ್ಲಿ ಏನ್ ನೋಡ್ತಿದ್ದೆ ಅಂತ. ಹೌದಾ ಶ್ರೀವಲ್ಲಿ, ಏನ್ ನೋಡ್ತಿದ್ದೆ? ಓಡ್ತಿದ್ಯೋ ನಡೀತಿದ್ಯೋ? ಈಗ ಅವಳು ಬಂದಿರೋದು ಯಾಕೆ? ಇಲ್ಲಿ ಆಗ್ತಿರೋದೇನು? ನೋಡ್ದ್ಯಾ ಶ್ರಾವಣಿ, ಸುಬ್ಬು ಎಷ್ಟು ಅರ್ಜೆಂಟ್ ಅಲ್ಲಿದ್ದ ನನ್ನ ಕೆಲ್ಸಕ್ಕೆ ಸೇರ್ಸ್ಕೊಳ್ಳೋದಕ್ಕೆ ಅಂತ. ನೋಡು ಸುಬ್ಬು, ನೀ ನನ್ ಬಾಸೇ ಆಗಿರ್ಬೋದು, ಆದ್ರೆ ಶ್ರಾವಣಿ ನನ್ ಬೆಸ್ಟ್ ಫ್ರೆಂಡ್. ನಾನು ಅವಳು ಒಂಚೂರು ಕಷ್ಟ ಸುಖ ಮಾತಾಡ್ತೀವಪ್ಪ, ಅಲ್ವಾ ಶ್ರಾವಣಿ? ಹೌದು ಕರೆಕ್ಟ್. ಆದ್ರೆ ಇವ್ ನಿನ್ ಬಾಸ್ ಆದ್ಮೇಲೆ ಈ ಫ್ರೆಂಡ್ ನ ಮರ್ತ್ ಬಿಡ್ಬೇಡ ಶ್ರೀವಳ್ಳಿ. ಯಪ್ಪ, ಈ ಕಾದಿರೋ ಎಣ್ಣೆನ ಈ ಕಿವಿಗೊಬ್ರು ಬಿಟ್ರೆ ಹೇಗೆ ಅನ್ಸುತ್ತೋ, ನೀವಿಬ್ರು ಮಾತಾಡ್ತಿರೋದು ನನಗೆ ಹಾಗೆ ಅನಿಸ್ತಾ ಇದೆ. ಏನ್ ಸುಬ್ಬು, ನಾನ್ ಮಾತಾಡಿದ್ರೆ ನಿನ್ ಕಿವಿಗೆ ಕಾದಿರೋ ಎಣ್ಣೆ ಬಿಟ್ಟಂಗಾಗತ್ತಾ? ಅಲ್ಲ ಶ್ರೀವಳ್ಳಿ, ಅವನು ಇಷ್ಟೊತ್ತು ಪಾಪ ನಿನಗೋಸ್ಕರ ಕಾದಿದಾನಲ್ಲ, ಅದಕ್ಕೋಸ್ಕರ ಹಾಗೆ ಅನ್ನಿಸ್ತಿದೆ ಅಷ್ಟೇ. ಈಗೇನು ನೀವಿಬ್ರು ಹೀಗೆ ಮಾತಾಡ್ಕೊಂಡು ನಿಂತಿರ್ತೀರಾ, ಅಥವಾ ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ? ಹೂ ಸುಬ್ಬು, ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ. ಸುಬ್ಬು ನಿನ್ಗೋಸ್ಕರ ಒಂದಿಷ್ಟು ಕ್ವೆಶ್ಚನ್ ಪ್ರಿಪೇರ್ ಮಾಡ್ಕೊಂಡಿದ್ದಾನೆ. ಹೌದಾ? ಕೇಳಿ ಬಿಡು ಶ್ರಾವಣಿ, ಕೇಳಿ, ಏನ್ ಪ್ರಶ್ನೆ ಬೇಕಾದ್ರೂ ಕೇಳಿ. ನಾನಂತೂ ಎಲ್ಲ ಓದ್ಕೊಂಡ್ ಬಂದಿದ್ದೀನಿ. ನ್ಯೂಸ್ ಪೇಪರು, ಮ್ಯಾಗಝಿನ್ ಎಲ್ಲ ಅರ್ಧ ಕುಡಿದು ಬಿಟ್ಟಿದ್ದೀನಿ. ಓ ಹೌದಾ? ಸರಿ ಬಾ ನೋಡೋಣ. ಫೋನು ಪರ್ಸೆಲ್ಲ ಇಲ್ಲೇ ಬಿಡ್ಬೇಕು. ಹಾ ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸಮರ್ಥ್, ಹೇಳಿ ಸರ್. ತಿಂಡಿ ತಿನ್ನು ಬಾ. ಇಲ್ಲ ಸರ್, ನನ್ನ ತಿಂಡಿ ಆಯಿತು. ಆಗಿದ್ರೂ ಪರವಾಗಿಲ್ಲ, ಬಾ ನನ್ನ ಜೊತೆ ಕೂತ್ಕೊಂಡು ಸ್ವಲ್ಪ ತಿಂಡಿ ತಿನ್ನು. ನನಗೆ ಕಂಪ್ನಿ ಕೊಡೋಕ್ಕಾದ್ರೂ ಬಾ. ಇಲ್ಲ ಸರ್, ನಮ್ಮ ಮನೇಲಿ ಬಿಟ್ಟು ಬೇರೆಲ್ಲೂ ತಿನ್ನಲ್ಲ. ಇದು ಮನೇನೆ ತಾನೆ? ನಾನು ಹೇಳಿದ್ದು ನಮ್ಮ ಮನೆಯಲ್ಲಿ. ಈಗ ನೀನು ಇಲ್ಲಿ ಕೆಲಸ ಮಾಡ್ತಿದ್ಯಾ ಅಂದರೆ ಇದು ನಿನ್ನ ಮನೆನೇ ಅಂತಾನೆ ಅರ್ಥ. ಪಾಪು, ಅವನು ಅಷ್ಟು ಕೇಳ್ಕೊತಾ ಇದ್ದಾನಲ್ವಾ, ಕೂತ್ಕೋ. ಇಲ್ಲಿ ನನ್ನ ಕೆಲಸಗಳೆಷ್ಟೋ ಅಷ್ಟನ್ನೇ ಮಾಡ್ತೀನಿ. ನಾನು ಇಲ್ಲಿಗೆ ಬಂದಿರೋದು ತಿಂಡಿ ತಿನ್ನಕ್ಕಲ್ಲ. ಸಮರ್ಥ್, ನಿನಗೊಂದು ನೆನಪಿದೆಯಾ? ನೀನು ಕೆಲಸ ಮಾಡ್ತೀನಂತ ಇಲ್ಲಿ ವಾಪಸ್ ಬಂದಾಗ ನಾನು ಕೆಲವೊಂದು ಕಂಡೀಷನ್ಸ್ ಹಾಕಿದ್ದೆ. ಆದರೆ ನೀನು ಇಲ್ಲೇ ಕೆಲಸ ಮಾಡಬೇಕು ಅಂದರೆ ನಮ್ದು ಕೆಲವೊಂದು ಕಂಡೀಷನ್ಸ್ ಇದೆ. ನೀನು ನಾವು ಕೊಟ್ಟಷ್ಟು ಸಂಬಳ ತೊಗೋಬೇಕು, ನಾವು ಹೇಳಿದ ಕೆಲಸನ ಮಾಡಬೇಕು, ನಾವು ಹೇಳಿದ್ದನ್ನು ಪ್ರಶ್ನೆ ಮಾಡದೆ ಕೇಳಬೇಕು. ಇದೆಲ್ಲ ಓಕೆ ಅಂದರೆ ನೀನು ಇಲ್ಲಿ ಕೆಲಸ ಮಾಡ್ಬೋದು. ನೆನಪಿದೆ ಸರ್, ನೀವು ಹೇಳೋ ಹಾಗೆ ನಾನು ಕೇಳಬೇಕು. ಎಕ್ಸಾಕ್ಟ್ಲಿ. ಈಗ ನಾನು ನಿನ್ನ ಬಾಸ್ ಆಗಿ ಆರ್ಡರ್ ಮಾಡ್ತಿದ್ದೀನಿ, ನೀನೀಗ ನನ್ನ ಜೊತೆ ತಿಂಡಿ ತಿನ್ನಬೇಕು. ಸರ್, ಅದು ನಾನು ಹಾಕಿದ ಕಂಡೀಷನ್ ಪ್ರಕಾರ ನಾನು ಕರಿತಿದ್ದೀನಿ, ನೀನು ಅದೇ ರೀತಿ ನಡ್ಕೋಬೇಕಲ್ವಾ?
ನಾನೇ ಬಳಸ್ತೀನಿ. ಪೂರ್ಣಿ, ಸಮರ್ಥಕ್ಕೆ ಯಾಕೆ ಬಡಿಸ್ತಿಲ್ಲ? ನೀವು ಬಾಸ್ ಆಗಿ ಆರ್ಡರ್ ಮಾಡಿ ಅವ್ರನ್ನ ಕೂರಿಸ್ಕೊಂಡಿರ್ಬೋದು, ಆದರೆ ನಾನು ಅವ್ರಿಗೆ ಮೇಡಮ್ ಅಲ್ವಲ್ಲ. ನಾನು ಯಾವತ್ತೂ ಅವ್ರಿಗೆ ಅತ್ತಿಗೆ ಅಂತಾನೆ ಅಂದ್ಕೊಂಡಿರೋದು. ಅದಕ್ಕೆ ಬಡಿಸಿ ಅಂತ ಹೇಳಿ ಬಡಿಸ್ತೀನಿ. ಸರ್, ನನಗೆ ಯಾಕೋ ಹಸಿವಿಲ್ಲ, ಮನೆಗೆ ಹೋಗಿ ಬರಬೇಕು ಅನಿಸ್ತದೆ. ಹೋಗಿ ಬರಲ್ಲ? ಆದರೆ ಕ್ಷಮಿಸಿ ಸರ್, ನಿಮ್ಮ ಮಾತು ಮೀರ್ತಾ ಇದ್ದೀನಿ. ನಮ್ಮ ಮನೆಗೆ ಹೋಗಿ ಬರ್ತೀನಿ. ಪಾಪು 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 ನಿಂತ್ಕೋ. ಹೋಗ್ಲಿ ಬಿಡಿ ಅಮ್ಮ. ಸಮರ್ಥದು ಒಂದೇ ಸಲ ಬದಲಾಗೋ ವ್ಯಕ್ತಿತ್ವ ಅಲ್ಲ. ಇದ್ದಕ್ಕಿದ್ದ ಹಾಗೆ ನಮ್ಮನ್ನೆಲ್ಲ ಒಪ್ಕೊಳ್ಳೋಕ್ಕೆ ಅವನ ಮನ್ಸಿಗೂ ಆಗಲ್ಲ. ಅವ್ನಿಗೆ ಸ್ವಲ್ಪ ಟೈಮ್ ಕೊಡೋಣ, ಕಾಯೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.